ವಿಜಯಪುರದಲ್ಲಿ ಅತ್ಯಂತ ಕ್ರೂರವಾಗಿ ನಡೆಸಿಕೊಳ್ಳಲಾಗಿತ್ತು. ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರನ್ನ ಅವರ ಮಾಲೀಕ ನಡೆಸಿಕೊಂಡಂಥ ರೀತಿ ಇತ್ತಲ್ಲ, ಅದರ ಬಗ್ಗೆ ಆಕ್ರೋಶ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗಿತ್ತು. ಅದಕ್ಕೆ ಯಾರೋ ಒಬ್ಬರು ಫೋನ್ ಮಾಡಿಬಿಟ್ಟು ಕೇಸ್ ಹಾಕೊಳ್ಬೇಡಿ ಅಂತ ಬೇರೆ ಹೇಳಿದ್ರಂತೆ. ವಿಜಯಪುರದ ಕಾರ್ಮಿಕರಿಗೆ ಥಳಿತ ಮಾಡಿರುವಂಥ ಪ್ರಕರಣ ಏನಿದೆ, ಪಬ್ಲಿಕ್ ಟಿವಿ ನಿರಂತರವಾಗಿ ವಿಚಾರದಲ್ಲಿ ವರದಿಯನ್ನ ಮಾಡಿತ್ತು. ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದ. ಇಬ್ಬರು ಆರೋಪಿಗಳನ್ನ ಎಪಿಎಂಸಿ ಪೊಲೀಸರು ಬಂಧಿಸಿದ್ದಾರೆ. ಗಾಂಧಿನಗರ ಮನೆಯಲ್ಲಿ ಇಬ್ಬರನ್ನ ಬಂಧಿಸಿ ಕರೆದೊಯ್ದಿದ್ದಾರೆ ಪೊಲೀಸರು. ಇಬ್ಬರಲ್ಲ, ಅಲ್ಲಿದ್ದು 5 ಜನ. ಪೊಲೀಸರಿಗೆ ಸಿಗದೆ ಪರಾರಿಯಾದ ಮಾಲೀಕ ಖೇಮು ರಾಠೋಡ್ ಅಂತೇಳಿ ಅವನನ್ನು ಹಿಂಗೆ ಕೂರಿಸ್ಬಿಟ್ಟು ಹಿಂಗೆ ಹೊಡಿಬೇಕು, ಅವನಿಗೂ ಕೂಡ ಕಾಲಿಗೆ. ಕಾರ್ಮಿಕರು ಪಾಪ ಆ ಕಾಲಲ್ಲಿ ಕೆಲಸ ಮಾಡ್ಬೇಕ್ರಿ, ಅವ್ರ ದುಡಿಮೆನೆ ಅದ್ರಿ, ಜೀವನ ನಡೆಸೋದೇ ಅಲ್ಲೇ ಪಾಪ ಬಾಯಿ ಬಡ್ಕೊಳ್ತಾರ್ರಿ, ಅವನು ಸಂಕಟ ಪಡ್ತಾರ್ರಿ. ಹೊಟ್ಟೆ ಸಂಕಟ ಆಯ್ತಂತಂದ್ರೆ ಇವತ್ತು ದಿನಕೂಲಿಯಲ್ಲಿ ಜೀವನ ಮಾಡ್ಕೊಂಡು ಜೀವನ ನಡೆಸ್ಕೊಳ್ಳೋರು. ಹಬ್ಬಕ್ಕೆ ಅಂತೇಳಿ ರಜೆಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತೀನಿ ಬಾ ಅಂತೇಳಿ ಕರೆಸ್ಬಿಟ್ಟು ಈ ರೀತಿಯಾಗಿ ಹೊಡಿತಾರೆ ಅಂತಂದ್ರೆ ಯಾವಂದ್ರೆ ಒಂದು ಮಾಲೀಕ ಹಾಕಿ ನಡು ರಸ್ತೆಯಲ್ಲಿ ಇಟ್ಟು ಹಿಂಗೆ ಹೊಡಿಬೇಕು ಅವನು. ಎಲ್ಲರೂ ಸೇರ್ಕೊಂಡು ಅವನ್ನ ಮಾಲೀಕ ನನಗೆ ಇನ್ಮೇಲೆ ಕಾರ್ಮಿಕರೆಲ್ಲ ಡಿಸೈಡ್ ಮಾಡಬೇಕು ಅವನನ್ನ ಯಾವ ಕಾರಣಕ್ಕೂ ಕೂಡ ಅವನ ಇದಕ್ಕೆ ಕೆಲಸಕ್ಕೆ ಹೋಗಬಾರ್ದು ಅಂತೇಳಿ. ಆಮೇಲೆ ಸರ್ಕಾರದವರು ಅವನನ್ನು ಯಾವ ಕಾರಣಕ್ಕೂ ಕೂಡ ಇಟ್ಟಿಗೆ ಬಟ್ಟೆನೇ ನಡೆಸೋಕ್ಕೆ ನಿಲ್ಲಿಸ್ಬೇಕಾದ್ರೆ ಕೊಡಬಾರ್ದು ಅವನಿಗೆ, ಇನ್ನು ಅದನ್ನು ನಡೆಸ್ಕೂಡ್ದವನು. ನನ್ನ ಸಹೋದ್ಯೋಗಿ ಈಗ ವಿಜಯಪುರದಿಂದ ಪುರುಷೋತ್ತಮ್ ಕುಲಕರ್ಣಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುರುಷೋತ್ತಮ್, ಮಾಲೀಕ ಎಲ್ಲಿ ಅಂತೆ? ಒಟ್ಟು 5 ಜನ ಇದ್ದಂಥವ್ರು ಅಲ್ಲಿ ಹೊಡೆಯುವಂಥವ್ರು, 5 ಜನರಲ್ಲಿ ಬರೀ ಇಬ್ಬರೇ ಸಿಕ್ಕರಂತ, ಇನ್ನುಳಿದಂಥವ್ರು ಎಲ್ಲಿದ್ದಾರಂತೆ? ಅರುಣ್, ಏನಂದ್ರೆ ಸದ್ಯಕ್ಕೆ ಏನೋ ಒಂದು ಪಬ್ಲಿಕ್ ಟಿವಿಲಿ ಸುದ್ದಿ ಪ್ರಸಾರ ಆಯ್ತು. ನಂತರ ಏನಂತಾರೆ ಪೊಲೀಸರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಎಚ್ಚೆತ್ಕೊಂಡು ನೇರವಾಗಿ ಇಟ್ಟಂಗಿ ಬಟ್ಟಿ ಸೇರಿದಂತೆ ಅನೇಕ ಕಡೆ ಈಗೇನೋ ಭೀಮು ರಾಠೋಡ್ ಇದ್ದಾನೆ, ರಾಠೋಡ್ ಕೂಡ ಹುಡುಕಾಟ ನಡೆಸಿದ್ರು. ಜೊತೆಗೆ ಏನಂತಂದ್ರೆ ಏನೋ ಅವನ ಜೊತೆ ಹಲ್ಲೆ ಮಾಡಿದ್ರು, ಅವ್ರನ್ನೂ ಕೂಡ ಹುಡುಕಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಏನು ಅಂದ್ರೆ ಕಿಮು ರಾಠೋಡ್ ಜೊತೆಗಿದ್ದಂತ ಇಬ್ಬರನ್ನ ಏನಿದ್ರು ಅವ್ರನ್ನ ಕೂಡ ಈಗ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಇಬ್ರು ಇದ್ದಾರೆ, ಅವರು ಸದ್ಯಕ್ಕೆ ಎಲ್ಲರೂ ಕೂಡ ಸಿಗ್ತಾ ಇಲ್ಲ, ನಾಪತ್ತೆ ಆಗಿದೆ ಅಂತ ಮಾಹಿತಿ ಇದೆ. ಅದರ ಹಿನ್ನೆಲೆಯಲ್ಲಿ ಈಗ ಏನಂತಂದ್ರೆ ಎಪಿಎಂಸಿ ಪೊಲೀಸ್ ಠಾಣೆ ಸೇರಿದಂತೆ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಕೂಡ ಏನು ಅಂತಂದ್ರೆ ಈಗ ಅವ್ರನ್ನ ಸೆರೆ ಹಿಡ್ಲಿಕ್ಕೆ ಈಗ ಜಾಲವನ್ನು ಬೀಸಿ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಓಕೆ ಪುರುಷೋತ್ತಮ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಚೈಲ್ಡ್ ಲೇಬರ್ ಬಗ್ಗೆ, ಬಾಲ ಕಾರ್ಮಿಕರ ಪದ್ಧತಿ ಬಗ್ಗೆ ಕೇಳಿದ್ರಿ. ಬಾಲ ಕಾರ್ಮಿಕ ಪದ್ಧತಿ ಕೂಡ ಈ ದೇಶದ ವ್ಯವಸ್ಥೆ, ಈ ದೇಶದ ಮನಸ್ಥಿತಿನೇ ಇಂಪಾರ್ಟೆಂಟು. ಸೊ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀವಿ, ಬಾಲ ಪದ್ಧತಿ ಕೂಡ ಇದು ನಿರ್ವಹಣೆ ಆಗಬೇಕಂದ್ರೆ ತಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ. ಜೊತೆಗೆ ಇದೇನು ಮಾಡಿರ್ತಕ್ಕಂಥ ಈ ಕೃತ ಇದೆ, ಇದು ಒಂದು ಏನು ಆ್ಯಕ್ಟ್ ಮಾಡಿದ್ದಾನೆ, ಇದು ಇನ್ಹ್ಯೂಮನ್ ಆ್ಯಕ್ಟ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆಬಯಸ್ತೇನೆ. ಎಲ್ಲೊಂದು ಕಡೆ ಇಂಥ ಇನ್ಸಿಡೆಂಟ್ಗಳು ನೋಡಿದ್ರೆ ಬಿಹಾರನ್ನು ನೆನಪಿಸುವ ರೀತಿಯಲ್ಲಿ ಇದೆಯಲ್ಲ ಸರ್? ಖಂಡಿತವಾಗಿ ಕಾಣುತ್ತೆ, ಮೇಲ್ನೋಟದಲ್ಲಿ ನೀವು ಹೇಳಿರ್ತಕ್ಕಂಥ ನನ್ನ ಸಮರ್ಥನೆ ಇದೆ. ಅಲ್ಲ ಸರ್, ಈಗ ಕಾರ್ಮಿಕರ ರಕ್ಷಣೆ ಸಂಬಂಧಪಟ್ಟಾಗ ಒಂದು ಏನಾದ್ರು ಮೆಸೇಜ್ ಕೊಡೋದಾದ್ರೆ? ಅಲ್ರಿ, ಕಾರ್ಮಿಕ ಅಂತಲ್ರಿ ಇದು ನಾಳೆ ನಿಮ್ಮ ಮನೆಗೆ ನಾವು ನಿಮ್ಮನ್ನು ನೋಡಿಬೋದು, ಇವು ನಮ್ಮನ್ನು ನೋಡಿಬೋದು. ಇದು ಮೋರ್ ದೆನ್ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಬೇಕು. ಇಟ್ಸ್ ನಾಟ್ ಓನ್ಲಿ ಬಟ್ ಕಾರ್ಮಿಕನ ಪದ ತೆಗೆದು ಕೂಡ ಯಾರನ್ನ ಹೊಡಿಬೋದೇನ್ರಿ ಮನುಷ್ಯನಿಗೆ? ಹಿಂಗೆ ಕಾರ್ಮಿಕನ ತೆಗೆದುಬಿಡ್ರಿ ಓಲ್ ಎತ್ಲಾಗ, ಕಾರ್ಮಿಕ ಪದ್ಧತಿ ತೆಗೆದುಬಿಡ. ಕಾರ್ಮಿಕರಂತ ಹೊರಡು ಬಿಟ್ಕೊಂಡು ಯಾರನ್ನ ಹೊಡಿಬೋದು ಮನುಷ್ಯನಿಗೆ? ಹಿಂಗೆ ಮನಸ್ಥಿತಿ ತಾನೇ ಇದು. ಈ ಮನಸ್ಥಿತಿ ಇರತಕ್ಕಂಥದ್ದನ್ನ ನಾವು ಅದನ್ನು ವಿರೋಧಿಸಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ದಲಿತರ ಬಗ್ಗೆ ಮಾನ್ಯ ಮಂತ್ರಿಗಳೆಲ್ಲ ಕೂತ್ಕೊಂಡ್ಬಿಟ್ಟು ಡಿನ್ನರ್ ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಅಂತೆಲ್ಲ ಮಾತನಾಡ್ತಾ ಇದ್ರಲ್ಲ, ದಲಿತರ ಬಗ್ಗೆ ನಾವು ಚಿಂತನೆ ಮಾಡ್ತಾನೆ ಇದ್ದಿದ್ವಿ ಅಂತ ಹೇಳಿ ಅಲ್ಲಿದ್ದಂಥವ್ರು ಯಾರವರು ಪಾಪ ಹೊಡೆಸ್ಕೊಂಡಿರೋರು? ಸಂತೋಷ್ ಲಾಡ್ ಅವ್ರು ಹೇಳ್ತಾ ಇದ್ದು ಕರೆಕ್ಟ್. ಅದರಲ್ಲಿ ಏನು ಕಾರ್ಮಿಕ ಅನ್ನೋದನ್ನ ಮನುಷ್ಯತ್ವ ಇಲ್ಲಿ ಮುಖ್ಯ. ಅಮಾನವೀಯವಾಗಿ ನಡ್ಕೊಂಡಿದ್ದಾನೆ ಅವನಿಗೆ ಹೇಗೆ ಶಿಕ್ಷೆ ಕೊಡಬೇಕು ಆ ರೀತಿಯಾಗಿ ಕೊಡಬೇಕು. ಆದ್ರೆ ಇಲ್ವಲ್ಲ ನಮ್ಮ ಹತ್ರ, ಅದೇ ಸಮಸ್ಯೆ. ಅವನನ್ನು ಅಲ್ಲಿ ಕಾರಲ್ಲಿ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಗ್ತಾನ್ರಿ ಅವನಿಗೇನು ಅನಿಸ್ತಾ ಇಲ್ವಾ? ಅವನಿಗೇನು ಅನಿಸಲ್ವಾ? ಅವನಿಗೆ ಪೊಲೀಸರು ಇದೇ ರೀತಿಯಾಗಿ ಒದೆ ಕೊಡದೇ ಇದ್ರೆ ಅವನಿಗೆ ಇದೆ. ಅವನು ಆಚೆ ಹಲವು ಕಡೆಗಳಲ್ಲಿ ಸ್ಟೇಷನಿಂದ ಆಚೆ ಕರ್ಕೊಂಡು ಬರಬೇಕಾದ್ರೆ ತುಂಬ ಕೇಸ್ಗಳಲ್ಲಿ ನೋಡ್ತೀವಿ, ನಡೆಯೋಕ್ಕೂ ಆಗಲ್ಲ ಕೆಲವರಿಗೆ, ಆರೋಪಿಗಳಿಗೆ. ಇವರಿಗೂ ಹಾಗೆ ಕೊಡದೇ ಇದ್ರೆ ನೀವು ಖಾಕಿ ಹಾಕ್ಕೊಳ್ಳೋಕ್ಕೆ ನೀವು ಲಾಯಕ್ಕಲ್ಲ ಅಂತ ಹೇಳಬೇಕು ಅಷ್ಟೇ. ಯು ಆರ್ ಅನ್ಫಿಟ್ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಅಲ್ಲಿರುವಂಥ ಇನ್ಸ್ಪೆಕ್ಟರ್ ಯಾರಿದ್ದಾರೆ, ನೀವು ಅನ್ಫಿಟ್ ಅಂತ ಅನಿಸ್ತಾ ಇದೆ ನನಗೆ.